ಹೆಚ್ಚುತ್ತಿರುವ ಡಿಜಿಟಲ್ ವಂಚನೆ ತಡೆಯುವ ದೃಷ್ಟಿಯಿಂದ ಭಾರತೀಯ ರೈಲ್ವೆ ಹೊಸ ನಿಯಮವನ್ನ ಜಾರಿಗೆ ತಂದಿದೆ. ಇನ್ಮುಂದೆ ರೈಲ್ವೆ ಟಿಕೆಟ್ ಅನ್ನ ಮೊಬೈಲ್ನಲ್ಲಿ ತೋರಿಸಿದ್ರೆ ಸಾಲದು, ಬದಲಾಗಿ ಮುದ್ರಿತ ಟಿಕೆಟ್ ಅನ್ನ ಕೈಯಲ್ಲಿಟ್ಟುಕೊಂಡಿರಲೇಬೇಕು. ಇತ್ತೀಚೆಗೆ ಎಐ ಬಳಕೆ ವೇಗವಾಗಿ ಹೆಚ್ಚುತ್ತಿದ್ದು, ಎಐ ಬಳಸಿ ನಕಲಿ ಟಿಕೆಟ್ಗಳನ್ನ ರಚಿಸಿ ಮೋಸ ಮಾಡೋ, ಗೊಂದಲ ಸೃಷ್ಟಿಸೋ ಪ್ರಕರಣಗಳು ಹೆಚ್ಚಾದಂತೆ ಈ ಹೊಸ ನಿಯಮ ಜಾರಿಗೆ ತರಲಾಗಿದೆ. ರೈಲ್ವೆ ಟಿಸಿಗೆ ಸಂದೇಹವಿದ್ದಲ್ಲಿ ಯುಟಿಎಸ್ ಸಂಖ್ಯೆ ಮತ್ತು ಬಣ್ಣದ ಕೋಡ್ ಅನ್ನ ಪರಿಶೀಲಿಸಲು ಕ್ಯೂಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಲಾಗುತ್ತೆ. ಇದು ಟಿಕೆಟ್ ನಿಜವಾದದ್ದೇ ಅಂತ ತಕ್ಷಣವೇ ನಿರ್ಧರಿಸುತ್ತೆ. ಕಾಯ್ದಿರಿಸಿದ ಟಿಕೆಟ್ನ ಮುದ್ರಿತ ಪ್ರತಿಯನ್ನ ಕೊಂಡೊಯ್ಯೋದು ಕಡ್ಡಾಯ. ಹಾಗಾಗಿ ಆದಾಗ್ಯೂ ಈ ನಿಯಮವು ಇ ಟಿಕೆಟ್ಗಳು ಮತ್ತು ಎಂಟಿ ಟಿಕೆಟ್ಗಳಿಗೆ ಅನ್ವಯಿಸೋದಿಲ್ಲ. ಇತ್ತೀಚೆಗೆ ಜೈಪುರದಲ್ಲಿ ಕೆಲವು ವಿದ್ಯಾರ್ಥಿಗಳು ತಮ್ಮ ಮೊಬೈಲ್ನಲ್ಲಿ ಟಿಕೆಟ್ ತೋರಿಸಿ ಪ್ರಯಾಣಿಸಿದ್ರು. ಕ್ಯೂಆರ್ ಕೋಡ್, ಪ್ರಯಾಣದ ಮಾಹಿತಿ ಮತ್ತು ಶುಲ್ಕ ಎಲ್ಲವೂ ಕೂಡ ಸರಿಯಾಗೇ ಇತ್ತು. ಆದಾಗ್ಯೂ ಟಿಸಿ ಟಿಕೆಟ್ಗಳನ್ನ ಹೆಚ್ಚು ವಿವರವಾಗಿ ಪರಿಶೀಲಿಸಿದಾಗ ಸತ್ಯ ಹೊರಬಂದಿತ್ತು. ಎಐ ಉಪಕರಣಗಳನ್ನು ಬಳಸಿಕೊಂಡು ವಿದ್ಯಾರ್ಥಿಗಳು ಒಂದೇ ಟಿಕೆಟ್ ಖರೀದಿಸಿ 7 ಪ್ರಯಾಣಿಕರ ಹೆಸರುಗಳು ಅದರಲ್ಲಿ ತೋರಿಸುವಂತೆ ಮಾಡಿದ್ದಾರೆ. ಇದರರ್ಥ 7 ಜನರು ಒಂದೇ ಟಿಕೆಟ್ನಲ್ಲಿ ಪ್ರಯಾಣಿಸ್ತಾ ಇದ್ರು. ಇದಾದ ಬಳಿಕ ರೈಲ್ವೆ ಇಲಾಖೆ ಈಗ ಎಲ್ರಿಗೂ ಕೂಡ ಕಠಿಣ ನಿಯಮ ಜಾರಿಗೆ ತರ್ತಾ ಇದೆ.